ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ಸ್ಟಾಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಏನು, ಅದು ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ನಾವು ನೋಡ್ತಾ ಹೋಗೋಣ. ಅಕಾರ್ಡಿಂಗ್ ಟು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ BSE ಮತ್ತು NSE ಪ್ರಕಾರ ಜನವರಿ 24, 2024 ಒಳಗಡೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ 5309 ಕಂಪ್ನಿಗಳು ಲಿಸ್ಟ್ ಆಗಿದೆ ಮತ್ತು NSEಯಲ್ಲಿ 2266 ಕಂಪನಿಗಳು ಲಿಸ್ಟ್ ಆಗಿದೆ. ಆ ಒಂದು ಕಂಪನಿಗಳನ್ನು ಯಾವ ರೀತಿ ಕೆಟಗರೈಸ್ ಮಾಡಲಾಗಿದೆ ಅಂತ ನೋಡೋದಾದರೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಆಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ನಾವು ಯಾವ ರೀತಿ ಕಂಡುಹಿಡಿಬೋದು ಅಂದರೆ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಇದೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಈಸ್ ಈಕ್ವಲ್ ಟು ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಈಗ ಒಂದು ಪರ್ಟಿಕ್ಯುಲರ್ ಕಂಪ್ನಿ ಯಾವ ರೀತಿ ಟ್ರೇಡ್ ಆಗ್ತಿದೆ ಮತ್ತು ಆ ಒಂದು ಪರ್ಟಿಕ್ಯುಲರ್ ಕಂಪನಿಯ ನಂಬರ್ ಆಫ್ ಈಕ್ವಿಟಿ ಶೇರನ್ನು ನಾವು ಗುಣಿಸಿದಾಗ ನಮಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸಿಗುತ್ತೆ. ಈ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ಕಂಪನಿಯನ್ನು 3 ಕೆಟಗರಿಯಾಗಿ ಡಿವೈಡ್ ಮಾಡಲಾಗುತ್ತೆ. ಅದು ಯಾವ್ಯಾವುದು ಅಂದರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್. ಈಗ ಒಂದು ಪರ್ಟಿಕ್ಯುಲರ್ ಕಂಪನಿಯನ್ನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಫಾರ್ಮುಲಾನ ಅಪ್ಲೈ ಮಾಡಿ ಒಂದು ರ್ಯಾಂಕಿಂಗ್ನ ಕೊಡ್ತಾ ಹೋಗ್ತಾರೆ. ಆ ಒಂದು ರ್ಯಾಂಕಲ್ಲಿ 1ರಿಂದ 100 ಕಂಪನೀಸ್ ಯಾವ್ಯಾವ್ದು ಬರುತ್ತೆ ಅದು ಲಾರ್ಜ್ ಕ್ಯಾಪ್ ಕ್ಯಾಟಗರಿಗೆ ಬರುತ್ತೆ, ಮತ್ತು 101ರಿಂದ 250 ರ್ಯಾಂಕಿಂಗ್ ಒಳಗಡೆ ಯಾವ್ಯಾವ್ದು ಬರುತ್ತೆ ಅದು ಮಿಡ್ ಕ್ಯಾಪ್ ಕ್ಯಾಟಗರಿಗೆ ಬರುತ್ತೆ. 251ರಿಂದ ಯಾವ್ಯಾವ ಕಂಪ್ನಿಗಳು ರ್ಯಾಂಕಿಂಗ್ನ ತಗೊತವೆ ಅದು ಸ್ಮಾಲ್ ಕ್ಯಾಪ್ ಆಗಿ ಇರುತ್ತೆ. ಇದರಲ್ಲೂ ಒಂದು ಕಂಡೀಷನ್ ಏನಂದರೆ ದಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು 20,000 ಕೋಟಿಗಿಂತ ಜಾಸ್ತಿ ಇದ್ದ 100 ಕಂಪನಿಗಳು ಲಾರ್ಜ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಬರುತ್ತೆ ಮತ್ತು 5,000ದಿಂದ 20,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರ್ತಕ್ಕಂಥ ಕಂಪ್ನಿಗಳು ಮಿಡ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಬರುತ್ತೆ. 5,000 ಕೋಟಿ ಕೆಳಗಡೆ ಇರತಕ್ಕಂಥ ಮಾರ್ಕೆಟ್ ಕ್ಯಾಪಿಟಲೈಸೇಷನು ಸ್ಮಾಲ್ ಕ್ಯಾಪ್ ಕೆಟಗರಿಯಲ್ಲಿ ಬರ್ತಾ ಹೋಗ್ತವೆ. ನಾವೀಗ ಈ 3 ಕ್ಯಾಪಿಟಲೈಸೇಷನ್ ಎಕ್ಸಾಂಪಲ್ಸ್ ಕಂಪ್ನಿಗಳನ್ನ ನೋಡೋದಾದರೆ, ಲಾರ್ಜ್ ಕ್ಯಾಪ್ ಕೆಟಗರಿಯಲ್ಲಿ HDFC ಬ್ಯಾಂಕ್ ಮತ್ತು TCSನ ನೋಡ್ಬೋದು. ಮಿಡ್ ಕ್ಯಾಪ್ ಕೆಟಗರಿಯಲ್ಲಿ UPL ಮತ್ತು KPIT ಟೆಕ್ನಾಲಜೀಸ್ನ ನೋಡ್ಬೋದು. ಸ್ಮಾಲ್ ಕ್ಯಾಪ್ ಕೆಟಗರಿಯಲ್ಲಿ ಇರ್ಕಾನ್ ಮತ್ತು ತೇಜಸ್ ನೆಟ್ವರ್ಕ್ನ ನೋಡ್ಬೋದು. ಈ ಒಂದು 3 ಕೆಟಗರಿಯಲ್ಲಿ ರಿಸ್ಕ್ ಮತ್ತು ರಿವಾರ್ಡೇಷನ್ನ ನೋಡೋದಾದರೆ, ಲಾರ್ಜ್ ಕ್ಯಾಪ್ ಕೆಟಗರಿಯಲ್ಲಿ ರಿಸ್ಕ್ ತುಂಬ ಕಡಿಮೆ ಇರುತ್ತೆ, ರಿವಾರ್ಡು ಕೂಡ ತುಂಬ ಕಡಿಮೆ ಇರುತ್ತೆ. ಮೀಡಿಯಮ್ ಕ್ಯಾಪ್ ಕಂಪ್ನಿಗಳಲ್ಲಿ ಅಂದರೆ ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ ನಾವು ನೋಡೋದಾದರೆ ರಿಸ್ಕ್ ಮತ್ತು ರಿವಾರ್ಡ್ ರೇಷಿಯೋ ಮೀಡಿಯಮ್ ಆಗಿರುತ್ತೆ. ರಿಸ್ಕು ಕೂಡ ಮೀಡಿಯಮ್ ಇರುತ್ತೆ, ರಿವಾರ್ಡ್ ಕೂಡ ಮೀಡಿಯಮ್ ಆಗಿರುತ್ತೆ. ಸ್ಮಾಲ್ ಕ್ಯಾಪ್ ಕಂಪ್ನಿಗಳನ್ನು ನೋಡೋದಾದರೆ ರಿಸ್ಕು ಕೂಡ ಹೈ ಇರುತ್ತೆ, ರಿವಾರ್ಡ್ ಕೂಡ ಹೈ ಇರುತ್ತೆ. ಬೇಸ್ಡ್ ಆನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಕಾರ ಇಂಡೆಕ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಕ್ವಶನ್ನ ಕೇಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.